ನಮಸ್ಕಾರ. ಇಷ್ಟು ದಿನ ಬರೀ 18ನೇ ಕಂತಿನ ಹಣದ ಬಗ್ಗೆನೇ ಮಾತಾಡಾಯ್ತು. ಈಗ ಸರ್ಕಾರದವರು 19ನೇ ಕಂತಿನ ಹಣದ ಬಗ್ಗೆನೂ ಅಪ್ಡೇಟ್ ನ ಕೊಟ್ಬಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 19ನೇ ಕಂತಿನ ಹಣದ ಬಗ್ಗೆನೂ ಸಹ ಈಗ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆಲ್ರೆಡಿ ಈಗ 18ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗಿದೆ, ಆಲ್ರೆಡಿ ಬಿಟ್ಟಿದೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರು. ಅದರಲ್ಲಿ ತುಂಬಾ ಜನಕ್ಕೆ ಬಂದಿದೆ, ತುಂಬಾ ಜನಕ್ಕೆ ಬಂದಿಲ್ಲ. ಆದ್ರೆ ಯಾರಿಗೆಲ್ಲ ಬಂದಿಲ್ಲ ಅಂತವರಿಗೆ ನಿಮ್ಗೆ ಇನ್ನೊಂದು 10 ರಿಂದ 15 ದಿನದೊಳಗಡೆ ನಿಮ್ಗೆ ಕ್ಲಿಯರೆನ್ಸ್ ಸಿಗುತ್ತೆ, ಚಿಂತೆ ಮಾಡೋದು ಬೇಡ. ಇದನ್ನ ಬಿಟ್ಟು ಈಗ 19ನೇ ಕಂತಿನ ಹಣದ ಬಗ್ಗೆನೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಯಾವ ರೀತಿ ಸ್ಟೇಟ್ಮೆಂಟ್? ನಿಮ್ಗೆಲ್ಲ ಯಾವಾಗ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದೀರಾ ಅಲ್ವಾ? ಸೊ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗತ್ತೆ ಅಂದ್ರೆ ಏಪ್ರಿಲ್ 2ನೇ ತಾರೀಕಿನ ಮೇಲೆ ನಿಮ್ಮ ಖಾತೆಗಳಿಗೆ ನಾವು ಅಮೌಂಟ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ. ಆಲ್ರೆಡಿ ನಾವು ಏಪ್ರಿಲ್ ಬಂದಾಯ್ತು. ಈಗ ನಿಮಗೆ ಈ ಒಂದು 19ನೇ ಕಂತಿನ ಹಣ ಏನಿದೆ ಜಾನ್ವರಿದು ಆಯ್ತು 18, 19 ನಮ್ಗೆ ಫೆಬ್ರವರಿ ಬೇಕಾಗಿರೋದು. ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಆಲ್ರೆಡಿ ದುಡ್ಡು ಬಂದಾಗಿದೆ. ಅದನ್ನ ನಾವಿವಾಗ DBT ಮುಖಾಂತರ ಕಳಿಸ್ತೀವಿ ಅಂತ ಹೇಳಿರುವಂತದ್ದು. ಸೊ 2ನೇ ತಾರೀಕಿಂದ ನಿಮಗೆ 19ನೇ ಕಂತಿನ ಹಣ ಸಮೇತ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ನ ಹಾಕ್ತೀನಿ, ಕೇಳಿಸ್ಕೊಂಡ್ ಬನ್ನಿ. ಫೆಬ್ರವರಿ ತಿಂಗಳದ್ದು ಫೈನಾನ್ಸ್ ದಿಂದ ನನಗೆ 2500 ಕೋಟಿ ಕ್ಲಿಯರ್ ಆಗಿದೆ. ನಿನ್ನೆನೆ 31 ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ. ನಿನ್ನೆ 2500 ಫೆಬ್ರವರಿ ತಿಂಗಳದ್ದು ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ. ಸೊ ಏಪ್ರಿಲ್ 2ನೇ ವಾರದಿಂದ ಫೆಬ್ರವರಿದೂ ಕ್ಲಿಯರ್. ಸೊ ವಿತ್ ಪ್ರೂಫ್ ತೋರಿಸಿದೀನಲ್ವಾ ನಿಮ್ಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ಗೆ ಹಣ ಯಾವಾಗಿಂದ ಬರುತ್ತೆ ಅಂತ ಹೇಳಿ ಇವಾಗ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸರ್ಕಾರದವ್ರು ಏನು ಹೇಳಿದ್ರು, ಇನ್ನೂ ಮಾರ್ಚ್ ತಿಂಗಳದ್ ಪೆಂಡಿಂಗ್ ಇದೆ ಅಲ್ವಾ? ಸೊ ಬೈ ದ ವೈ ಇವಾಗ 19ನೇ ಕಂತಿನ ಹಣದವರೆಗೂ ಫಸ್ಟ್ ಕ್ಲಿಯರೆನ್ಸ್ ಮಾಡ್ಬಿಡ್ಲಿ, ಯಾಕಂದ್ರೆ ಇದನ್ನೇ ತುಂಬಾ ಸಮಸ್ಯೆ ಆಗಿದ್ದಂಥದ್ದು. ಸೊ ಈಗ 18, 19 ಕ್ಲಿಯರ್ ಆಗ್ಲಿ. 1 ತಿಂಗಳು ಉಳ್ಕೊಂಡ್ರೆ ಏನ್ ಪರವಾಗಿಲ್ಲ. ಇವರು 3-4 ತಿಂಗಳಿಂದ ಹಿಡ್ಕೊಂಡು ಇಷ್ಟು ಆಟಾಡ್ಸ್ಕೊಂಡ್ ಬಂದಿದ್ದಾರೆ. ಸೊ ಇವಾಗ ನಿಮ್ಗೆ 2ನೇ ತಾರೀಕಿನ ಆಲ್ರೆಡಿ 2ನೇ ತಾರೀಕು ಆಯ್ತು. ಮುಂದೆ ನಿಮ್ಗೆ ಅಮೌಂಟ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಈ ತಿಂಗಳಲ್ಲಿ ನಿಮಗೆ 4000 ರೂಪಾಯಿ ಜಮಾ ಆಗುತ್ತೆ. ಒಂದು 18 ಮತ್ತೆ 19ನೇ ಕಂತಿನ ಹಣ 4000 ರೂಪಾಯಿ ನಿಮ್ಮ ಖಾತೆಗೆ ಬರುವಂತದ್ದು. ಆಲ್ರೆಡಿ ಇಷ್ಟು ಫಂಡ್ ರಿಲೀಸ್ ಮಾಡಿದೀವಿ, ಇಷ್ಟ ಆಗಿದೆ, ನಾವು ನಿಮ್ಮ ಖಾತೆಗೆ ಹಾಕ್ಬೇಕಷ್ಟೇನೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ವಾ? ಸೊ ಬರ್ಲಿ. ಈಗ 18ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ತಲೆ ಕೆಡ್ಸ್ಕೊಂಡಿದೀರಾ. ಬರುತ್ತೆ, ನಾನು ಪ್ರತಿ ಸತಿನಿ ಹೇಳ್ತಾ ಇದ್ದೀನಿ. ಈ ತಿಂಗಳೊಳಗಡೆ ನಿಮ್ಗೆ 18, 19ನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆ ಅಂತವ್ರಿಗೆ ಜಮಾ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ದುಡ್ಡು ಎಲ್ಲೂ ಹೋಗೋದಿಲ್ಲ. ಜೊತೆಗೆ ತುಂಬಾ ಜನರ ಒಂದು ಗೃಹಲಕ್ಷ್ಮಿ ಹಣ ತುಂಬಾ ಟೈಮ್ ಇಂದ ಬಂದಿಲ್ಲ ಅಲ್ವಾ? ಇಂಥವ್ರಿಗೆ ಏನಾಗುತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿನ ದಯವಿಟ್ಟು ಹೋಗಿ DBT ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಒಂದು ಕಾರ್ಡ್ ನ ಯಾವ ಪರಿಸ್ಥಿತಿಯಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಕ್ಯಾನ್ಸಲೇಷನ್ ಪ್ರೋಸೆಸ್ ಅಲ್ಲಿ ಇಫ್ ಇನ್ ಕೇಸ್ ಟೆಕ್ನಿಕಲ್ ಇಶ್ಯೂ ಆಗಿ ನಿಮ್ಮ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಆಗಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ. ಸೊ ದಯವಿಟ್ಟು ಹೋಗಿ ಚೆಕ್ ನ ಮಾಡ್ಕೊಳ್ಳಿ. ಯಾರದೆಲ್ಲ ತೊಂದರೆ ಆಗಿದೆ ಅಥವಾ ತುಂಬಾ ತಿಂಗಳಿಂದ ಬಂದಿಲ್ಲ, ಪೆಂಡಿಂಗ್ ಇದೆ ಅನ್ನೋದಾದ್ರೆ ನಿಮ್ಮ ಕಾರ್ಡ್ ನ ಫಸ್ಟ್ ಪರಿಶೀಲನೆ ಮಾಡ್ಕೊಳ್ಳಿ. ಸೊ ಇದು 18, 19ನೇ ಕಂತಿನ ಹಣದ ಬಗ್ಗೆ ಒಂದು ಗುಡ್ ನ್ಯೂಸ್. ಸೊ ನಿಮಗೆ ಈ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾನು ಕ್ಲಿಯರೆನ್ಸ್ ಸಿಗುತ್ತೆ. 4000 ರೂಪಾಯಿ ನಿಮ್ಗೆ ಹಣ ಜಮಾ ಆಗುತ್ತೆ. ಸೊ ಬಂದಿದ್ರೆ 19ನೇ ಕಂತಿನ ಹಣ ಯಾವ ಜಿಲ್ಲೆಯವರು ನೀವು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ತುಂಬಾ ಜನಕ್ಕೆ ಇನ್ನ ಬಂದಿರಲ್ಲ, ಬಟ್ ಇಫ್ ಇನ್ ಕೇಸ್ ಬಂದಿದೆ, ಯಾಕಂದ್ರೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದಾರೆ, ಬಂದಿದ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇದು ಗೃಹಲಕ್ಷ್ಮಿಯ 19ನೇ ಕಂತಿನ ಹಣದ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆಗಿತ್ತು. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.